Hi everyone! So December 31st, 2024 ಇನ್ ಸ್ವಲ್ಪ ಹೊತ್ತಲ್ಲಿ ನ್ಯೂ ಇಯರ್ ಆಗುತ್ತೆ. ಫುಲ್ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ನಾವೇನು ಹೊರಗಡೆ ಹೋಗ್ತಿಲ್ಲ. ಸಿಂಪಲ್ ಆಗಿ ಮನೇಲಿ ಒಂದು ಎಗ್ ಫ್ರೈಡ್ ರೈಸು ಮತ್ತೆ ಚಿಕನ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಏನ್ ಕಾಮಿಡಿ ಅಂದ್ರೆ ಇಡೀ ಮನೇನ ಅಂಡಿದ್ದೀನಿ. ಫಸ್ಟ್ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಇವೆಲ್ಲ ಮಾಡಕ್ ಸಾಧ್ಯ. ಅಂಡ್ ನ್ಯೂ ಇಯರ್ ರೆಸಲ್ಯೂಷನ್ ಕೇಳಿದ್ರೆ ಏನ್ ಗೊತ್ತಾ, ನನ್ನ ಹಸ್ಬೆಂಡ್ ಅವ್ರ ಜಾಕೆಟ್ಗಳು ಮತ್ತೆ ಅವ್ರ ಶರ್ಟ್ಗಳು ಸಕ್ಕತ್ ಅವ್ರಿಗೆ ವೆರಿ ಪರ್ಟಿಕ್ಯುಲರ್ ಮನುಷ್ಯ ಆ ವಿಷಯದಲ್ಲಿ ಮಾತ್ರ. ಆಯ್ತಾ, ಪ್ರತಿದಿನ ಕದಿಬೇಕು ಅಂತ ಯೋಚನೆ ಮಾಡಿದ್ದೀನಿ. ಪ್ರತಿದಿನ ಆಗಿಲ್ಲ ಅಂದ್ರೆ ಅವ್ರು ಎಲ್ದರ ಟೈಮಲ್ಲಿ ಹಾಕೊಂಡು ಉಜ್ಜಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಆಲ್ ದ ಬೆಸ್ಟ್ ಟು ಮೈ ಸೆಲ್ಫ್. ಇದೇ ನನ್ನ ನ್ಯೂ ಇಯರ್ ರೆಸಲ್ಯೂಷನ್, ಇನ್ನೇನು ರೆಸಲ್ಯೂಷನ್ ಇಲ್ಲ. ಓಕೆನಾ? ಬಟ್ ಆನ್ ಅ ಸೀರಿಯಸ್ ನೋಟ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಆ್ಯಂಡ್ ಏನಂತ ಹೇಳಿದ್ರೆ 2024ಗಿಂತ 2025 ನಿಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿರಲಿ. ಹ್ಯಾಪಿನೆಸ್, ಪ್ರೀತಿ, ಪ್ರಾಸ್ಪ್ಯಾರಿಟಿ, ಪ್ರತಿಯೊಂದು ಹೆಲ್ತ್, ಆಯುಸ್ಸು, ಆರೋಗ್ಯ, ಖುಷಿ, ಸಂಭ್ರಮ ಎಲ್ಲ ನಿಮ್ಮ ಲೈಫಲ್ಲಿ ಇರಲಿ ಅಂತ ಹೇಳ್ತಾ ನಾನು ಒಂದು ಸಣ್ಣ ಸ್ಪೀಚ್ನ ಕ್ಲೋಸ್ ಮಾಡಿ ನೆಕ್ಸ್ಟು ಬನ್ನಿ ನಮ್ಮನೆ ಅವತಾರನ ತೋರಿಸ್ತೀನಿ. ಸೊ ನಾನು ಇನ್ನ ಕ್ಲೀನ್ ಮಾಡಿಲ್ಲ ಅಂತ ನನ್ನ ಹಸ್ಬೆಂಡ್. ಓಕೆ, ಹಾಯ್ ಬೇಬು. ನನ್ನ ಹಸ್ಬೆಂಡೇ ಕ್ಲೀನ್ ಮಾಡ್ತಾ ನಿಂತಿದ್ದಾರೆ. ಅವ್ರಿಗೆ ಹುಷಾರಿಲ್ಲ, ನೆಗಡಿ ಇದೆ, ಆದರೂ ಮಾಡಬೇಡಿ ಅಂದರೂ ಮಾಡ್ತಾ ಇದ್ದಾರೆ. ಅವ್ರು ಡಿಶಸ್ ಮಾಡೋದ್ರಿಂದ ನಾನು ಹೋಗ್ಬಿಟ್ಟು ವೆಜಿಟೇಬಲ್ಸ್ ಎತ್ಕೊಂಡ್ಬರ್ತೀನಿ. ಹಾಯ್. ಹಲೋ. ನನ್ನ ಮಗಳಂತೂ ನನ್ನ ಹಿಂದೆ ಒಳ್ಳೆ ಇಲಿ ಮರಿ ಥರ ಓಡಾಡ್ತಾನೆ ಇರ್ತಾಳೆ. ನ್ಯೂ ಇಯರ್ಗೆ ನಾವು ಎಲ್ಲ ಎಕ್ಸೈಟ್ಮೆಂಟಿಂದ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಿರೋದು ನೋಡ್ಬಿಟ್ಟು ಅವಳು ಫುಲ್ ಹೈ ಎನರ್ಜಿಲಿದ್ಲು. ಅವಳಿಗೆ ರಾತ್ರಿ ಅನ್ನೋ ಫೀಲಿಂಗೇ ಇರಲಿಲ್ಲ, ಫುಲ್ ಟಾರ್ಚರ್ ಕೊಟ್ಟಿಡ್ತಾ ಇದ್ಲು. ನಾನು ತರಕಾರಿ ತೊಗೊಬಂದು ಇಟ್ಕೊಂಡ್ರೆ ನಾನು ಕಟ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ಲು. ಸೊ ಅವಳಿಗೂ ಅವಳದೇ ಥರದ್ದು ನೈಫ್ ಕೊಟ್ಟು ಈ ಟೋಸ್ಟಿಗೆ ಯೂಸ್ ಮಾಡೋ ನೈಫ್ನ ಕೊಟ್ಬಿಟ್ಟು ಮಾರ್ಸ್ಬಿಟ್ಟು ಕೊಂಡ್ಸಿದೆ, ಕಟ್ ಮಾಡ್ತಾ ಕೂತ್ಕೊಂತ. ನಾನು ತರಕಾರಿನ ಕ್ಯಾರೆಟ್ ಎಲ್ಲ ಇಟ್ಟಿದ್ರೆ ನೆಲದ ಮೇಲೆ ಬಂದು ಕೂತ್ಕೊಳ್ಳೋಣ ಅಂತ ನಾನು ಬರೋಷ್ಟಲ್ಲಿ ಡೈರೆಕ್ಟಾಗಿ ಆಲ್ರೆಡಿ ಅಗ್ದಿ ಉಗಿತಾ ಇದ್ದಾಳೆ. ಒಂದು ಸೆಕೆಂಡಲ್ಲಿ ಮಾರ್ಸ್ಬಿಡ್ತಾಳೆ. ಆದರೆ ಒಂದು ಗುಡ್ ವಿಷಯ ಅಂದರೆ ನಂಗೆ ಸಣ್ಣ ಪುಟ್ಟದ ಏನಾದ್ರು ಹೆಲ್ಪ್ ಬೇಕಂದ್ರೆ ಮಾಡ್ಕೊಡ್ತಾಳೆ. ಕವರ್ ತೊಗೊಬಂದೆ, ಓಡೋಗ್ಬಿಟ್ಟು ತೊಗೊಬಂದು. ಅವಳಿಗೆ ಈ ಥರ ಸಣ್ಣ ಕೆಲಸಗಳು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವಳಿಗೆ ರೆಕಗ್ನೈಸ್ ಮಾಡಲಿ ನಾನು ಏನು ಕೇಳ್ತಾ ಇದ್ದೀನಿ ಅಂತ, ನಮ್ಮ ಇಂಟರಾಕ್ಷನ್ ಜಾಸ್ತಿ ಆಗಲಿ ಅಂತ ಹೋಗ್ತಾ ಬರ್ತಾ ಹೊಸದೇನಾದ್ರು ಕೇಳ್ತಾ ಇರ್ತೀನಿ. ಆ್ಯಂಡ್ ಅದಕ್ಕೆ ಅವಳು ಎಫರ್ಟ್ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾಳೆ. ಅವಳು ಕ್ಯಾಬೇಜ್ದು ಒಂದು ಸ್ಲೈಸ್ ಕೊಟ್ಬಿಟ್ಟು ಕೊಂಡ್ಸಿದೆ, ಕಟ್ ಮಾಡು ಅಂತ. ಆಮೇಲೆ ಅವಳಿಗೆ ಬೀನ್ಸ್ನ ಬಿಡಿಸೋದಂದ್ರೆ ಸಖತ್ ಇಷ್ಟ. ಸೊ ಬೀನ್ಸ್ನ ಬಿಡಿಸ್ತೀನಿ ಅನ್ಕೋತಾಳೆ, ಅದೆಲ್ಲ ಮುರಿದು ನಂಗೆ ಕೊಡ್ತಾಳೆ. ಒಂದು ಕಡೆ ತರಕಾರಿ ಪ್ರಿಪೇರ್ ಮಾಡ್ಕೊಂಡ್ರೆ ಇನ್ನೊಂದು ಕಡೆ ರೈಸ್ನ ಕೂಡ ಇಟ್ಬಿಟ್ಟೆ, ತರಕಾರಿ ಮಾಡೋಷ್ಟು ರೈಸ್ ಕೂಡ ಆಗ್ಬಿಡ್ಲಿ ಅಂತ. ಫ್ರೈಡ್ ರೈಸ್ಗೆ ಸ್ವಲ್ಪ ಅನ್ನ ಚೆನ್ನಾಗಿ ಕಾಳ್ಕಾಳಂಗಾಗಿ ಪಂಗಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಕುಕ್ಕರ್ ಯೂಸ್ ಮಾಡೋದ್ರಿಂದ ಈಸಿ ಆಗುತ್ತೆ. ನಾವೇನು ಕುಕ್ಕರ್ನ ಕಾಯಂಗಿಲ್ಲ, ಹಾಕ್ಬಿಟ್ಬಿಟ್ರೆ 10 ನಿಮಿಷದಲ್ಲಿ ಅನ್ನ ರೆಡಿ ಇರುತ್ತೆ. ಬಂದೆ ಹೊಟ್ಟೆ ಉರಿಸ್ತೆ. ಬಂದೆ ಕಟ್ ಗಂಡ ಅದು ಈಸ್ಕೋ ಗಂಡ ಒರಿಯೋದು ಚುಚ್ಚು ಬಿಡ್ತಾವಳ ಅವಾಗಿಂದ. ಪಾಪ ನನ್ನ ಗಂಡ ಫುಲ್ ಒಳ್ಳೆ ಟಾರ್ಚರ್ ತಡ್ದು ಇವಾಗ ಏನಿಲ್ಲರು ನನ್ನ ಕೈಲಾಗಲ್ಲ, ನಾನು ಬಿಟ್ಬಿಡಿ ಅಂತ ಇದ್ರು. ಅವ್ರ ಪಾಪ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಸಿಂಕ್ ತುಂಬ ಪಾತ್ರೆ ಇತ್ತು, ಮಾಡೋಕ್ಕಾಗದೇ ಇರೋಷ್ಟಿತ್ತು. ಆ್ಯಂಡ್ ಅದನ್ನು ಅಷ್ಟು ಕ್ಲೀನ್ ಮಾಡಿ ಪಾಪ ಕೂತಿದ್ರು ಸುಸ್ತಾಗಿ. ಆದರೆ ನನ್ನ ಮಗಳು ಟಾರ್ಚರ್ ಕೊಡೋದು ಮಾತ್ರ ನಿಲ್ಲಿಸ್ತಾನೆ ಇರಲಿಲ್ಲ. ಎಲ್ಲ ನಾನೇ ಮಾಡ್ತೀನಿ ಅಂತ ಮಾಡೋ ಕೆಲಸ ಎಲ್ಲ ಫುಲ್ ಹಾಳು ಮಾಡ್ತಾಯಿದ್ಲು. ಮ್ಯಾಕ್ಸ್ ಅಂತೂ ಇವ್ರು ಸವಾಸನೇ ಬೇಡ, ಎಲ್ಲಿ ಇವ್ರು ಸವಾಸಕ್ಕೆ ಹೋದ್ರೆ ನನಗೆ ಹಿಡ್ಕೊಂಡು ಅವಳು ಚಚ್ತಾಳೆ ಅಂದ್ಬಿಟ್ಟು ಅವನಂತೂ ಸುಮ್ಮನೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ. ಏನಾದ್ರು ಮಾಡ್ಕೊಳ್ಳಿ, ನಂಗೆ ಅವಾಗ ಕ್ಯಾರೆಟ್ ಸಿಕ್ಕಿದ್ರೆ ಸಾಕು ತಿನ್ಕೋತೀನಿ ಅಂತ. ನನ್ನ ಮಗಳು ಕಟನ್ ಅವನು ತಡ್ಕೊಳಕ್ಕಾಗಲ್ಲ. ಸೊ ಇವಾಗ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ತರಕಾರಿಗಳನ್ನ ನಾನು ಹೆಚ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಎಲೆಕೋಸನ್ನ ನಾನು ಹಾಕ್ತಾಯಿದ್ದೀನಿ ಮೇಯ್ನಾಗಿ ಇಂಗ್ರೀಡಿಯೆಂಟ್ಸ್ ಥರ. ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ ಕೂಡ ಆ್ಯಡ್ ಮಾಡ್ತೀನಿ. ನಿಮಗೆ ಗೊತ್ತಲ್ವ, ನಾನು ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ನಾನು ಫ್ರೈಡ್ ರೈಸ್ ಪ್ರಿಪೇರ್ ಮಾಡೋದು, ಸೊ ದಟ್ ಅನ್ನ ಕಮ್ಮಿ ಇರಲಿ, ವೆಜಿಟೇಬಲ್ಸ್ ಜಾಸ್ತಿ ಇರಲಿ ಅಂತ. ಸೊ ಇವಾಗ ಕ್ಯಾರೆಟ್ ಹೆಚ್ಕೊಂಡೆ, ಬೀನ್ಸ್ ಹೆಚ್ಕೊತಾ ಇದ್ದೀನಿ. ಬೀನ್ಸ್ ಆದಮೇಲೆ ನೆಕ್ಸ್ಟು ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಅಡುಗೆ ಮನೆಯಲ್ಲಿ. ಎಲ್ಲ ಮಾಡ್ಕೋಬೇಕಾದ್ರೆ ಪ್ಯಾರ್ಲಲ್ಲಿ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಬಿಟ್ವಿ, ಹಾಲು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇದು ನನ್ನ ಮಗಳು ಕಟ್ ಮಾಡಿರೋ ಗಿಫ್ಟು, ಇದನ್ನು ಯೂಸ್ ಮಾಡಿಲ್ಲ ಅಂದರೆ ನನ್ನ ಬಿಡೋಲ್ಲ ಅವಳು. ಅದಕ್ಕೆ ನಾನು ಅವಳ ಮುಂದೆ ಹಾಕೋ ಥರ ನಾಟಕ ಆಡ್ಬಿಟ್ಟು ಅಲ್ಲಿ ಎತ್ತಿಟ್ಬಿಡ್ತೀನಿ.
ನನ್ನ ಹಸ್ಬೆಂಡ್ ಒಂದು ಕಡೆ ಕಬಾಬ್ ಕಲಿಸ್ತೀನಿ ಅಂದರು. ಅವರು ಕಬಾಬ್ ಕಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ತಲೆ ಮೆದ್ಲಿಗಂತೂ ಕೈ ಹಾಕಿದ್ರು. ಬರೀ ಒಂದು ಕಬಾಬ್ ಕಲ್ಸೋಕ್ಕೆ ಅದು ಕೊಡು ಇದು ಕೊಡು ಇದು ಮಾಡು ಅದು ಮಾಡು ಅರ್ಜೆಂಟಲ್ಲಿ ಇದು ಕೊಟ್ಬಿಡು ಅಯ್ಯೋ ಅಂತ ಒಳ್ಳೆ ಫ್ಲೈಟೇ ಮಿಸ್ ಆಗೋ ಥರ ಅಷ್ಟು ಟೆನ್ಷನ್ ಕೊಟ್ಬಿಟ್ರು. ಅದ್ರ ಬದಲು ನಾನೇ ಒಂಚೂರು ಯೂಟ್ಯೂಬ್ ನೋಡಿ ಕಬಾಬ್ ಕಲಿಸಿದ್ರು ಆಗ್ತಾಯಿತ್ತು. ಅವ್ರು ಟಾರ್ಚರ್ ಮಾತ್ರ ತಡ್ಕೊಳಕ್ಕಾಗಿಲ್ಲ. ಯೂಶ್ವಲಿ ಕಬಾಬು ಬಜ್ಜಿ ಎಲ್ಲ ನಾನು ಕಲಿಸಿದ್ರೆ ಅಷ್ಟೊಂದೇನು ಚೆನ್ನಾಗಿ ಬರೋಲ್ಲ, ಅದಕ್ಕೆ ಅದನ್ನು ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅವ್ರು ಚೆನ್ನಾಗಿ ಕಲಿಸ್ತಾರೆ ಅಂತ ಅವ್ರಿಗೆ ಮಾಡಿಕೊಡಿ ಅಂತ ಅಂದೆ ಅಷ್ಟೇ. ಅದ್ರಲ್ಲಿ ನೋಡಿದ್ರೆ ನಂಗೆ ಟಾರ್ಚರ್ ಕೊಟ್ಟಿಟ್ರು. ಇನ್ನೊಂದು ಕಡೆ ನನ್ನ ಮಗಳು ನನ್ನ ಬಟ್ಟೆ ಎಳೆಯೋದು, ನನ್ನ ಬಟ್ಟೆ ಅಗಿಯೋದು, ನನ್ನಂತೂ ಬಿಡ್ತಾನೆ ಇಲ್ಲ ಅಮ್ಮ 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 ಅಂತ. ಆದರೂ ಒಂಥರ ಕಿತ್ತಾಡ್ಕೊಂಡು ನ್ಯೂ ಇಯರ್ ನೈಟ್ ಚೆನ್ನಾಗಿತ್ತು ನಮ್ಮದು. ಇದೇ ಮೊದಲನೇ ನ್ಯೂ ಇಯರು ನನ್ನ ಮಗಳು ಈ ಥರ ಓಡಾಡಿಕೊಂಡು ಆಟಾಡ್ಕೊಂಡಿರೋದು. ಹೋದ ವರ್ಷ ಎಲ್ಲ ಪಿಳ ಅಂತ ಇಷ್ಟೇ ಉದ್ದ ಇದ್ಲು, ಸುಮ್ಮನೆ ಕೂತಿರ್ತಾ ಇದ್ಲು, ಅಷ್ಟೊಂದೆಲ್ಲ ಏನು ಟಾರ್ಚರ್ ಕೊಡ್ತಾ ಇರಲಿಲ್ಲ. ಈ ವರ್ಷ ಅಂತೂ ಟಾರ್ಚರ್ ಕೊಟ್ಟಿರ್ತಾ ಇದ್ದಾಳೆ, ಅಂದರೆ ಆ ಥರ ಕೊಟ್ಟಿರ್ತಾ ಇದ್ದಾಳೆ. ನಾವು ಕಬಾಬ್ ಮಿಕ್ಸ್ ಮಾಡಬೇಕಾದ್ರೆ ಅದಕ್ಕೆ ಎಗ್ ಕೂಡ ಹಾಕ್ತೀವಿ ಕಬಾಬ್ ಪೌಡರ್ ಜೊತೆ, ಮತ್ತು ಸ್ವಲ್ಪ ಖಾರದ ಪುಡಿ, ನಮ್ಮ ಸ್ಪೈಸಿ ಫ್ಲೇವರ್ ತಕ್ಕಂಗೆ ಚೇಂಜ್ ಮಾಡ್ಕೋತೀವಿ. ನೀವು ಯಾವ ಥರ ಹಾಕೋತೀರಾ? ನನ್ನ ಹಸ್ಬೆಂಡ್ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕಿದ್ರು. ಆ್ಯಂಡ್ ಎಗ್ ಕಮ್ಮಿ ಆಯಿತು ಬೈಂಡಿಂಗ್ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಗ್ನ ಬೇರೆ ಬೀಟ್ ಮಾಡಿಸ್ಕೊಂಡು ಹಾಕಿಸ್ಕೊಂಡ್ರು. ನೀವು ಯಾವ ಥರ ಕಬಾಬ್ ಮಾಡ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗಲಿ. ನಾನು ನೆಕ್ಸ್ಟ್ ಟೈಮ್ ಕಬಾಬ್ ಮಾಡಿದಾಗ ಅದಾಗ್ತೀನಿ. ಇನ್ನೊಂದು ಕಡೆ ಎಗ್ ಫ್ರೈಡ್ ರೈಸ್ ನನ್ನ ಡ್ಯೂಟಿ. ಸೊ ಅವ್ರದ್ದು ಯಾವುದೇ ಹೆಲ್ಪ್ ಇಲ್ಲದೆ ಒಬ್ಬಳೇ ಎಗ್ ಫ್ರೈಡ್ ರೈಸ್ ಮಾಡಿದೆ. ನಾನು ಫಸ್ಟ್ ಎಗ್ ಫ್ರೈಡ್ ರೈಸ್ನ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ವೆಜಿಟೇಬಲ್ ಫ್ರೈಡ್ ರೈಸ್ನ ಆಲ್ರೆಡಿ ತೋರಿಸಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ ಇನ್ ಡೆಪ್ತಾಗಿ. ಅದೇ ವೆಜಿಟೇಬಲ್ಸ್ ಫ್ರೈಡ್ ರೈಸೇ ಕಾನ್ಸೆಪ್ಟು. ಬಟ್ ಇದು ಎಗ್ನ ಸಪ್ರೇಟಾಗಿ ನಾನು ತುಪ್ಪದಲ್ಲಿ ಹುರ್ಕೋತೀನಿ, ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡು ನಾನು ತುಪ್ಪದಲ್ಲಿ ಹುರ್ಕೋತೀನಿ ನೀಟಾಗಿ ಉಡಿ ಆಗೋ ಥರ. ಇದು ಕ್ಲೀನಾಗಿ ಬೆಂದ ಮೇಲೆ ಉಡಿ ಆದಮೇಲೆ ಅದನ್ನ ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ಈ ಥರ ತುಪ್ಪದಲ್ಲಿ ಮತ್ತು ಉಪ್ಪಲ್ಲಿ ಹಾಕಿ ಹುರಿದಿರೋ ಎಗ್ಗು ಮಕ್ಳಿಗೂ ಸಖತ್ ಇಷ್ಟ ಆಗುತ್ತೆ. ನನ್ನ ಮಗಳಂತೂ ಹೋಗ್ತಾ ಬರ್ತಾವೆ ನಾನು ಸ್ವಲ್ಪ ಇಸ್ಕೊಂಡು ತಿಂತಿರ್ತಾಳೆ. ಆ್ಯಂಡ್ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನಮ್ಮ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ ಡೆಪ್ತಾಗಿ ವೆಜ್ ಗ್ರೇವಿನ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೇಮ್ ವೆಜ್ ಕಾನ್ಸೆಪ್ಟೇ. ಅದೆಲ್ಲ ಥರ ಮಿಕ್ಸ್ಡ್ ವೆಜಿಟೇಬಲ್ಸು ನಾನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ ನಾನು. ಹುರ್ಕೊಂಬಿಟ್ಟು ಅದೆಲ್ಲ ಬೇಯಬೇಕು. ಇನ್ ಕೇಸ್ ಸ್ವಲ್ಪ ನೀರು ಬೇಕಂದರೆ ಸೋಕಿಸ್ತೀನಿ, ಇಲ್ಲಾಂದರೆ ಸೋಕ್ಸಲ್ಲ. ನೀರು ತುಂಬ ಹಾಕ್ಬಿಟ್ರೆ ಅದು ಹುರಿದಿರೋ ಫ್ಲೇವರ್ ಬರೋಲ್ಲ, ಸೊ ನಿಮಗೆ ಅದು ಟೇಸ್ಟ್ ಬರೋಲ್ಲ ಫ್ರೈಡ್ ರೈಸು. ಸೊ ಎಷ್ಟಾಗುತ್ತೆ ಅಷ್ಟು ನೀರನ್ನ ಅವಾಯ್ಡ್ ಮಾಡಿ ಇದರಲ್ಲಿ ಹಾಕೋಕ್ಕೆ ಅಂತ. ಆ್ಯಂಡ್ ಡೀಟೇಲ್ ರೆಸಿಪಿಗೆ ಅಂತ ಇನ್ನೊಂದು ವ್ಲಾಗ್ ಇದೆ, ಆ ವಿಡಿಯೋಲಿ ನಿಮಗೆ ಸಿಕ್ಕತ್ತೆ ವೆಜ್ ಫ್ರೈಡ್ ರೈಸು, ಡಯಟ್ ವೆಜ್ ಫ್ರೈಡ್ ರೈಸ್ ಯಾವ ಥರ ಮಾಡ್ತೀನಿ ಅಂತ. ಇವಾಗಲೇ ಹುರಿದಿರೋ ಮೊಟ್ಟೆಗಳನ್ನ ನಾನು ಸೇರಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ತೀನಿ. ಈ ಥರ ಸಪ್ರೇಟಾಗಿ ಮೊಟ್ಟೆನ ಸೇರಿಸ್ಕೊಳ್ಳೋದ್ರಿಂದ ಬಾಯಿಗೆ ಮೊಟ್ಟೆ ಚೆನ್ನಾಗಿ ಸಿಕ್ಕತ್ತೆ. ತಿನ್ಬೇಕಾರಲ್ಲ ನಿಮಗೆ ಮೊಟ್ಟೆ ಫ್ಲೇವರ್ ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಮೊಟ್ಟೆ ಕಲ್ಸೋಗ್ಬಿಡುತ್ತೆ. ಇವಾಗ ನಾನು ಇನ್ನೊಂದು ಪ್ಯಾನಲ್ಲಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಎಷ್ಟೋ ತಿಂಗಳುಗಳ ನಂತರ ನಾನು ಇಷ್ಟೊಂದು ಎಣ್ಣೆ ಉಪಯೋಗಿಸ್ತಾ ಇರೋದು. ಆ ಎಣ್ಣೆ ಕ್ಯಾನ್ ಎಷ್ಟೊಂದು ದಿನ ಆಗಿಬಿಟ್ಟಿತ್ತು. ಸೊ ಪರವಾಗಿಲ್ಲ, ನ್ಯೂ ಇಯರ್ ಅಲ್ವಾ ಅಂದ್ಬಿಟ್ಟು ಡೀಪ್ ಫ್ರೈಡ್ ತಿನ್ನೋಣ, ವರ್ಷಕ್ಕೊಂದಿನ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಯೂಶ್ವಲಿ ಡೀಪ್ ಫ್ರೈಡ್ ಏನೂ ಮಾಡಲ್ಲ. ಅಭ್ಯಾಸನೇ ಎಲ್ಲ ಆಲ್ಮೋಸ್ಟ್ ಏರ್ ಫ್ರೈಯರ್ ಇರೋದ್ರಿಂದ ಅದರಲ್ಲೇ ಎಲ್ಲ ನಾವು ಮಾಡೋದು. ಕಬಾಬ್ನ ಮಾತ್ರ ನಾನು ಇದರಲ್ಲಿ ಟ್ರೈ ಮಾಡಿದೆ, ಏರ್ ಫ್ರೈರಲ್ಲಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನ್ಯೂ ಇಯರ್ ನೈಟ್ ಆಲ್ರೆಡಿ ನನ್ನ ಮಗಳು ಟಾರ್ಚರ್ ಕೊಟ್ಟು ಫುಲ್ ಡಿಲೇ ಆಗಿಬಿಟ್ಟಿತ್ತು. ಇನ್ನು ನಾನು ಏರ್ ಫ್ರೈಯರಲ್ಲಿ ಹೊಸ ಟ್ರಯಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನ್ಯೂ ಇಯರ್ ಮುಗ್ದು ನೆಕ್ಸ್ಟ್ ಡೇನೂ ಬಂದುಬಿಡುತ್ತೆ. ಅದ್ರ ಬದಲು ಬೇಡ ಅಂದ್ಬಿಟ್ಟು ಡೀಪ್ ಫ್ರೈನೇ ಮಾಡಿದೆ. ಆ್ಯಂಡ್ ಎಣ್ಣೆ ಕಾದಿತ್ತು. ಇವಾಗೆಲ್ಲ ನಂದು ಕಬಾಬೆಲ್ಲ ಹಾಕೋತಾ ಇದ್ದೀನಿ. ಇವಾಗ ಒಂದು ಕಡೆ ನಮ್ಮದು ಫ್ರೈಡ್ ರೈಸ್ ರೆಡಿ ಇದೆ, ಈ ಕಡೆ ಕಬಾಬು ರೆಡಿ ಆಗಿಬಿಡ್ತಾ ಇದೆ. ಇನ್ನೊಂದು ಕಡೆ ನನ್ನ ಮ್ಯಾಕ್ಸ್ಗೆ 2 ಮೊಟ್ಟೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಅವನಿಗೆ ಆಮ್ಲೆಟ್ ಮಾಡಿಕೊಡೋಣ ಅಂತ. ಅವನಿಗೆ ಈ ಸ್ಮೆಲ್ಲಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ನನಗೇನಾದ್ರು ಕೊಟ್ಬಿಟ್ರಪ್ಪ ಅಂತ ಕಾಯ್ತಾ ಇದ್ದಾನೆ. ಸೊ ಮನೇಲಿ ಇಷ್ಟೊಂದೆಲ್ಲ ನಾನ್ ವೆಜ್ ಸ್ಮೆಲ್ ಇದ್ದರೆ ಅವನದು ರೆಸ್ಟ್ಲೆಸ್ ಆಗಿಬಿಟ್ಟಿರ್ತಾನೆ, ನನಗೆ ಏನಾದ್ರು ಕೊಡಿ ಅಂತ. ಅವನಿಗೂ 2 ಆಮ್ಲೆಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೇ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಕಿಚನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ನೆಮ್ಮದಿಯಾಗಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬಿಕಾಸ್ ತಿಂದ ಮೇಲಂತೂ ನನ್ನ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ತಿನ್ನೋಕ್ಕಿಂತ ಮುಂಚೆನೇ ಫುಲ್ ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಂಡು ತಿನ್ನೋದು. ಸೊ ಎಲ್ಲ ಕಸ ಎಲ್ಲ ಈಚೆ ಎಸ್ಬಿಟ್ಟು ಸ್ಲ್ಯಾಬೆಲ್ಲ ಫುಲ್ ಕ್ಲೀನ್ ಮಾಡಿ ಆರಾಮಾಗಿ ಕುತ್ಕೊಳ್ಳೋಣ ಅಂತ. ನನ್ನ ಮಗಳು ಎಲ್ಲೋ ಇದು ಫೀಡಿಂಗ್ ಬಾಟ್ಲು ಸಿಕ್ಬಿಡ್ತು. ಅವಳು ಎಳೆ ಮಗು ಇದ್ದಾಗ ಪಂಪ್ ಟ್ರೈ ಮಾಡಿದ್ದೆ. ಒಂದು 2-3 ದಿನ ಹೆಲ್ಪ್ ಆಗಿತ್ತು ಪಂಪು. ಬಿಕಾಸ್ ನಾನು ಹೊರ್ಗಡೆ ಹೋದಾಗೆಲ್ಲ ನಾನು
ಹಾಲನ್ನ ಪಂಪ್ ಮಾಡಿ ಇಟ್ಟಿರ್ತಾ ಇದೆ, ಅದನ್ನು ಅವಳಿಗೆ ಫೀಡ್ ಮಾಡಿಸೋರು ನಮ್ಮ ಅತ್ತೆ ಇದ್ದಾಗ. ನಮ್ಮ ಅತ್ತೆ ಅವಳಿಗೆ ಕುಡಿಸೋರು, ನಾನು ಆಚೆಗಡೆ ಹೋಗಿ ಬರ್ತಾಯಿದ್ದೆ ಆವಾಗ. ಪಂಪಿಂಗ್ ಫೀಡಿಂಗ್ ಬಾಟ್ಲ್ ತೊಗೊಬಂದ್ಬಿಟ್ಟು ಇದ್ರಲ್ಲಿ ಹಾಲು ಕೊಡು ಅಂತ ಅವಳಿಗೆ. ಸೊ ಅದು ಹೆಂಗೋ ಏಮಾರಿಸಿ ಸೈಡಲ್ಲಿ ಇಟ್ಟಿದ್ದಾಯಿತು. ಈ ಕಡೆ ಕಬಾಬ್ ನೋಡಿ ಸಕ್ಕತ್ತಾಗಿ ಬೇಯ್ತದೆ, ಕಲರ್ ಚೆನ್ನಾಗಿ ಬರ್ತಾ ಇದೆ. ಐ ಹೋಪ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಕೊಟ್ಟೆ, ನೀವು ನೋಡ್ಕೊಳ್ಳಿ ಒಂಚೂರು ಕಬಾಬ್ನ ಅಂತ. ನನ್ನ ಮನೆ ಹಾಲ್ ನೋಡಿ ನನ್ನ ಮಗಳು ಯಾವ ರೀತಿ ಹಾಳು ಮಾಡಿದಾಳೆ ಅಂದರೆ, ಇಲ್ಲಿ ಜನ ಬದುಕ್ತಾ ಇದ್ದಾರೆ ಅಂತ ಫೀಲಿಂಗ್ ನಮಗೆ ಬರಬೇಕು, ಆ ಡೌಟೇ ಬಂದುಬಿಡ್ಬೇಕು, ಇಲ್ಲಿ ಜನನೇ ಇಲ್ವೇನೋ, ಎಲ್ಲ ಕಿತ್ತು ಬಿಸಾಕಿದ್ದಾರೆ, ಎಷ್ಟೋ ವರ್ಷದಿಂದ ಮನೇಲಿ ಯಾರೂ ಇಲ್ವೇನೋ ಅನ್ನೋ ಥರ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಗಲೀಜು ಮಾಡಿಟ್ಟಿದ್ದಾಳೆ. ಸೊ ನಮ್ಮ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಾವು ಮೂವಿ ನೈಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಟ್ ಆಫ್ ಸರ್ಪ್ರೈಸಸ್ ವೇಟಿಂಗ್ ಫಾರ್ 12 o'clock. ಇನ್ನು ಏನೇನೋ ಮಾಡಬೇಕಂತ ಅನ್ಕೊಂಡು ಒಂದು ಅಡುಗೆ ಅಂತೂ ರಿವೀಲ್ ಮಾಡಿದೀನಿ. ಶೀತ ಆಗಿರೋ ಹೊಟ್ಟೆಲಿ ಹಿಂಗೆಲ್ಲ ಕೆಲಸ ಮಾಡ್ತೀಯಲ್ಲ, ನಿಂಗೆಲ್ಲ ದೇವ್ರು ಒಳ್ಳೇದ್ ಮಾಡ್ತಾನ. ಗಡ್ಡದ ಕೈ ಹಿಂಗೆಲ್ಲ ಕೆಲಸ ಮಾಡ್ತೀಯಲ್ಲ, ಮುಂದಿನ ಜನ್ಮದಲ್ಲಿ ಹಿಂಗ ಸರಿಗಿರೋ ಗಂಡ ಸಿಗಲ್ಲ ಬಿಡು. ಮುಂದಿನ ಜನ್ಮದಲ್ಲಿ ಹೇಳಿದ್ರು ಹಿಂಗೆಲ್ಲ ಗೋಳಿಕೋತಿಯಲ್ಲ. ನೋವೇ ಬೇಡ, ಈ ಜನ್ಮದಲ್ಲಿ ಮಾಡಿದ ತಪ್ಪು ಮುಂದಿನ ಜನ್ಮದಲ್ಲಿ ಮಾಡಲ್ಲ. ಯಾವ ಗಂಡಂದಿ ಬೇಕಾದ್ರೂ ಕೇಳ್ಕೊಬರೋದು. ನನ್ ಮಾಡಕ್ ಇಷ್ಟ ಇಲ್ಲ ದೇವ್ರೆ, ಈ ತರ ಎಲ್ಲ ನನಗೆ ಶಿಕ್ಷೆ ಕೊಡಬೇಡಪ್ಪ. ಈ ಸೋಫಾ ಮೇಲೆ ಡೀಪ್ ಫ್ರೈ ಬೇಕಾ? ಡೀಪ್ ಫ್ರೈ ಟರ್ನ್ ಮಾಡಿ. ಕಬಾಬ್ದು ಒಂದು ಹಬೆ ಆಗಿತ್ತು. ನನ್ನ ಗಂಡ ಟೇಸ್ಟ್ ಮಾಡೋಕ್ಕೆ ಬಾ ಅಂದರು, ನನ್ನ ಕೈಲಿ ತಡ್ಕೊಳಕ್ಕೆ ಆಗಿಲ್ಲ. ಹೋಗ್ತಾ ಬರ್ತಾ ತಿಂತ ಎಲ್ಲ ಖಾಲಿ ಮಾಡಾಕ್ತಾ ಇದೆ. ಅದು ಹೆಂಗಂದರೆ ಒಂದು ಸತಿ ಅದು ಬಾಯಿಗೆ ಹಾಕ್ಬಿಟ್ರೆ ಕಾಯೋಕ್ಕೆ ಪೇಷನ್ಸ್ ಇರೋಲ್ಲ, ಖಾಲಿ ಮಾಡಿ 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 ಇಡಬೇಕು ಅಂತ ಅನಿಸುತ್ತೆ. ಸೊ ಫಸ್ಟ್ ಟ್ರಯಲ್ಗಂತ ಒಂದು ಹಬೇಲಿ ಒಂದು 5-6 ಹಾಕಿದ್ವಲ್ಲ, ಅದೆಲ್ಲ ಅಲ್ಲೇ ಖಾಲಿ ಆಗೋಯ್ತು. ನನ್ನ ಹಸ್ಬೆಂಡ್ ಫಸ್ಟ್ ಚಿಕನ್ ತಂದಾಗ ನಾನು ಎಲ್ಲ ಇಷ್ಟೊಂದು ಯಾಕೆ ತರೋಕ್ಕೋದೆ, ಇಷ್ಟೆಲ್ಲ ಖಾಲಿ ಮಾಡೋಕ್ಕಾಗಲ್ಲ, ನಾವು ಡಯಟಲ್ಲಿ ಬೇರೆ ಇದ್ದೀನಿ, ನನ್ನ ಅಪ್ಪಟೈಟ್ ಚೇಂಜ್ ಆಗಿಬಿಟ್ಟಿದೆ, ಇಷ್ಟೊಂದೆಲ್ಲ ತಂದುಬಾರ್ದಾಗಿತ್ತು, ವೇಸ್ಟ್ ಆಗುತ್ತೆ ಅಂತಂದೆ. ಆಮೇಲೆ ನೋಡಿದ್ರೆ ನಾನು ತಿಂದು ಅಲ್ಲೇ ಎಲ್ಲ ಖಾಲಿ ಮಾಡಾಕ್ತಾಯಿದ್ದೆ. ನನ್ನ ಹಸ್ಬೆಂಡು ನಿನ್ನ ಮಾತು ನಂಬ್ಕೊಂಬಿಟ್ರೆ ಅಷ್ಟೇ, ಇವಾಗ ನನಗೇನೂ ಸಿಗ್ತಾ ಇರಲಿಲ್ಲ. ಅದು ಬೈತಾ ಕೂತಿದ್ರು. ನೀವು ಏನೇ ಹೇಳಿ, ಯಾವುದೇ ಡಯಟಲ್ಲಿರಿ, ಕೆಲವು ಸ್ಪೆಷಲ್ ಒಕೇಶನ್ಸಲ್ಲಿ ನಾನು ಇವೆಲ್ಲ ಯೋಚನೆ ಮಾಡಿದೆ. ಆ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಂತೂ ಸಖತ್ ಇಷ್ಟಪಡ್ತೀನಿ. ಆ್ಯಂಡ್ ಕಬಾಬ್ ಅಂತೂ ಒಳ್ಳೆ ಡೆಸರ್ಟಲ್ಲಿರೋರಿಗೆ ನೀರು ಸಿಗ್ದಂಗೆ ಸಿಕ್ಕಿತ್ತು ನನಗೆ. ಎಷ್ಟೋ ದಿನದಿಂದ ನಾನು ಡೀಪ್ ಫ್ರೈಡ್ ಏನೂ ತಿಂದಿರಲಿಲ್ಲ. ಆ್ಯಂಡ್ ಮನೇಲೇ ಮಾಡಿರೋದಂತೂ ನೆನಪೇ ಇಲ್ಲ ಯಾವಾಗ ಲಾಸ್ಟ್ ಟೈಮ್ ನಾನು ಮನೇಲಿ ಮಾಡಿದ್ದು ಅಂತ. ಸೊ ಸಿಕ್ಕಿದೆ ಚಾನ್ಸು, ಬ್ಯಾಟಿಂಗ್ ಮಾಡಿದ್ದು, ಹೋಗ್ತಾ ಬರ್ತಾ ಸುಮ್ಮನೆ ತಿಂದಿದ್ದೀನಿ. ಫ್ರೈಡ್ ರೈಸ್ ಅಂತೂ ಫುಲ್ ಮಿಕ್ಕು ಇಟ್ಟಿತ್ತು ಅಂತ ಅಂದ್ಕೊಳ್ಳಿ. ಯಾಕಂದರೆ ಅದು ಫ್ರೈಡ್ ರೈಸ್ ತಿನ್ನೋ ಅಷ್ಟರಲ್ಲಿ ಕಬಾಬ್ ಎಷ್ಟು ತಿಂದಿದೆ ಅಂದರೆ ಅದು ಫ್ರೈಡ್ ರೈಸ್ ಮೇಲೆ ಫೀಲಿಂಗೇ ಇರಲಿಲ್ಲ. ಆ್ಯಂಡ್ ಹಾಲೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಸೊ ನಾವು ಆರಾಮಾಗಿ ಇಲ್ಲಿ ನೆಲದ ಮೇಲೆ ಕುತ್ಕೊಂಡು ತಿನ್ನೋಣ ಅಂತ. ನಮ್ಗೆ ಇಷ್ಟ ಆಯ್ತಾರ ಒಟ್ಟಿಗೆ ಕುತ್ಕೊಂಡು ತಿನ್ನೋಕ್ಕೆ. ಸೊ ಮ್ಯಾಕ್ಸ್ ಅಂತೂ ಬರೀ ನಮ್ಮ ತಟ್ಟೆನೇ ನೋಡ್ತಾ ಇದ್ದ. ಅವ್ನಿಗೆ ಆಲ್ರೆಡಿ ಒಂದು 2 ಎಗ್ ಕೋಟ ಮುಗ್ದಿತ್ತು. ಆ್ಯಂಡ್ ಅವ್ನ ಬೌಲಲ್ಲೂ ಅವ್ನಿಗೆ ಫುಡ್ ಹಾಕಿದ್ದೀವಿ. ಅವ್ನ ಫುಡ್ಡು, ಡಾಗ್ ಫುಡ್ಡು ತಿನ್ನೋ ಅದನ್ನ ಅಂದರೆ ಇಲ್ಲ, ನೀವು ತಿನ್ನೋದೇ ಬೇಕು, ಮನುಷ್ಯರು ತಿನ್ನೋದೇ ಬೇಕು ಅಂತ ಹಠ ಮಾಡ್ತಾನೆ. ಇರಲ್ಲಿ ತುಪ್ಪ, ಉಪ್ಪು, ಖಾರ ಎಲ್ಲ ರುಚಿ ಇರುತ್ತಲ್ಲ, ಸೊ ಅವ್ನಿಗೆ ಅದೇ ಬೇಕು. ಅವ್ನಿಗೆ ಡಾಗ್ ಫುಡ್ ಯಾವುದು ಇಷ್ಟ ಆಗಲ್ಲ, ಸಪ್ಪೆ ಇರುತ್ತೆ ಅಂತ. ಆ್ಯಂಡ್ ನನ್ನ ಮಗಳು ಅಂತೂ ಯಾವುದೋ ಸಾಂಗ್ ಹಾಕಿರೋ ನನ್ನ ಹಸ್ಬೆಂಡು ಇದು ಕಾಟನ್ ಕ್ಯಾಂಡಿ ಸಾಂಗ್ ಹಾಕ್ಬಿಟ್ಟಿದ್ರು. ಅದನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡಿದ್ದು. ಆ್ಯಂಡ್ ನಮ್ಮ ಮೂವಿ ನೈಟಿಗೆ ಫುಲ್ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಎಲ್ಲನೂ ಇಲ್ಲಿ ರೂಮಿಂದ ಎಲ್ಲ ಹಾಸಿಗೆ, ದಿಂಬು, ರಗ್ಗು ಎಲ್ಲ ತೊಗೊಬರ್ತಾ ಇದ್ದೀವಿ. ಆ್ಯಂಡ್ ಇದನ್ನು ನಾವು ಯೂಶ್ವಲಿ ಯಾವಾಗಲೂ ಅಷ್ಟೇ ಆಯಿತಾ, ಯಾವಾಗಲಾದ್ರು ಟೈಮ್ ಸ್ಪೆಂಡ್ ಮಾಡಬೇಕು ಒಟ್ಟಿಗೆ ಅಂತ ಅನಿಸ್ದಾಗ ಈ ಥರ ರೂಮಿಂದ ಹಾಸಿಗೆನ ಹಾಲಲ್ಲಿ ಹಾಕ್ಕೊಂಡು 3 ಜನ ಒಟ್ಟಿಗೆ, 3 ಜನ ಅಲ್ಲ 4 ಜನ ಒಟ್ಟಿಗೆ ನಾವು ಮೂವಿ ನೋಡ್ತೀವಿ. ಮ್ಯಾಕ್ಸ್ TV ಒಂದೊಂದು ಸತಿ ನೋಡ್ತಾನೆ, ಇಲ್ಲ ಅಂದರೆ ಅವ್ನು ಆರಾಮಾಗಿ ಮಲಗಿರ್ತಾನೆ, ಅವ್ನಿಗಿಷ್ಟ. ಆ್ಯಂಡ್ ನಾವು ಇದೊಂದೇ ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತೀವಿ 4 ಜನನೂ. ಮನೇಲಿ ಜಾಗನೇ ಇಲ್ಲದೆ ಇರೋರ ಥರ. ನೀವು ಅನ್ಬೋದು ಏನಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ,
ಯಾವಾಗಲೂ ಒಟ್ಟಿಗೆ ಇರ್ತಿರಲ್ಲ ಅಂತ. ಯೂಶ್ವಲಿ ನನ್ನ ಹಸ್ಬೆಂಡ್ ನೈಟ್ ಶಿಫ್ಟ್ಸ್ ಮಾಡೋದ್ರಿಂದ ನಾವಿಬ್ಬರು ಒಬ್ರನ್ನೊಬ್ಬರು ಸಿಕ್ಕೋದೇ ಕಮ್ಮಿ. ಯಾಕಂದರೆ ಬೆಳಗ್ಗೆಯಿಂದ ನಾನು ಬ್ಯುಸಿ ಇರ್ತೀನಿ, ರಾತ್ರಿ ಎಲ್ಲ ಅವ್ರು ಬ್ಯುಸಿ ಇರ್ತಾರೆ. ಆ್ಯಂಡ್ ನಾವಿಬ್ಬರು ಕೂತ್ಕೊಂಡು ಏನಾದ್ರು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತುಂಬ ಕಮ್ಮಿನೇ. ಆ್ಯಂಡ್ ನನ್ನ ಮಗಳಂತೂ ಈ ಪಿಲ್ಲೋ ಫೈಟಿಂಗ್ನ ಸಖತ್ ಎಂಜಾಯ್ ಮಾಡ್ತಾಳೆ. ಸ್ಪೆಷಲಿ ನಾನು ಅವ್ರ ಅಪ್ಪಂಗೆ ಹೊಡೆದ್ರೆ ಇಷ್ಟ ಆಗಲ್ಲ, ಅವರಪ್ಪ ನನ್ಗೆ ಹೊಡೆದ್ರೆ ಅವಳು ಖುಷಿ ಅಂದರೆ ಖುಷಿ. ಇನ್ನೂ ಅವ್ರ ಅಪ್ಪಂಗೆ ಇನ್ನೊಂದಷ್ಟು ಪಿಲ್ಲೋಸ್ ತಂದು ಕೊಟ್ಟು ನಂಗೆ ಹೊಡೆಸ್ತಾಳೆ. ಅಷ್ಟು ಕೆಟ್ಟವಳು ಅವಳು. ಆದರೂ ಪರವಾಗಿಲ್ಲ, ನನ್ನ ಮಗಳಲ್ವಾ. ಆ್ಯಂಡ್ ನಾವಂತೂ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡ್ಕೋತೀವಿ. ರಿಲೇಷನ್ಶಿಪ್ ಅಂದರೆ ಅದೇ ಅಲ್ವಾ. ನಮಗೆ ಇಬ್ರಿಗೂ ನಾವು ಎಷ್ಟೇ ಬ್ಯುಸಿ ಇದ್ದರೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನಾವು ಡೆಡಿಕೇಟೆಡ್ ಟೈಮ್ ಇಟ್ಕೊಂಡ್ಬಿಡ್ತೀವಿ. ಯೂಶ್ವಲಿ ನನಗೆ ರಾತ್ರಿ ಬೇಗ ನಿದ್ದೆ ಬರುತ್ತೆ ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ರಾತ್ರಿನೇ ಕೆಲಸ ಬರುತ್ತೆ. ಸೊ ನಮ್ಮಿಬ್ಬರಿಗೆ ಕಾಮನ್ ಆಗಿ ಇಬ್ಬರು ಡಿಸೈಡ್ ಮಾಡಿ ಸ್ಟ್ರೆಚ್ ಮಾಡೋ ಅಂಥ ಟೈಮು ಬಿಗ್ ಬಾಸ್ ಟೈಮು. ಸೊ ನಾವು 9:30 ಒಟ್ಟಿಗೆ ಕೂತ್ಕೊಂಡ್ಬಿಡ್ತೀವಿ. 9:30 ಇಂದ 11 ಗಂಟೆ ತನಕ ಇಬ್ಬರು ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಇದು ಕಿತ್ತಾಡ್ಕೊಂಡು, ಇಲ್ಲ ಬೆಳಗ್ಗೆಯಿಂದ ನಮ್ದು ಏನೇನು ಸ್ಟೋರೀಸ್ ಇರುತ್ತೆ ಇಲ್ಲ. ಅದಾದಮೇಲೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಮಲ್ಕೊಳ್ಳೋಕ್ಕೆ ಅಂತ. ಅವ್ರು ನೈಟ್ ಶಿಫ್ಟ್ ಕಂಟಿನ್ಯೂ ಮಾಡ್ತಾರೆ. ಸಮ್ಟೈಮ್ಸ್ ಅವ್ರು ಆಫೀಸ್ಗೆ ಹೋಗ್ತಾರೆ. ಸೊ ಆವಾಗಲೂ ಅವ್ರು ನನ್ನ ಕೈಗೆ ಸಿಕ್ಕಲ್ಲ. ಸೊ ಈ ಥರನೇ ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡ್ತೀವಿ. ಆ್ಯಂಡ್ ರಂಗೋಲಿ ಹಾಕಾಯಿತು. ಇವಾಗ ಪಟಾಕಿ ಹೊಡೆಯೋ ಟೈಮು. ಸೊ ನಾವು 2025ನ ಆಲ್ರೆಡಿ ವೆಲ್ಕಮ್ ಮಾಡಾಯಿತು. ನಾನು ರಂಗೋಲಿ ಹಾಕ್ಬೇಕಾದ್ರೆ ಕರೆಕ್ಟಾಗಿ 12 o'clock ಆಗೋಯಿತು. ನಾನು ವಿಶು ಮಾಡಾಯಿತು. ಇವಾಗ ನಾನು, ನನ್ನ ಮಗಳು, ನನ್ನ ಮಗ 3 ಜನ ನಾವು ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡೋಣ ಪಟಾಕಿನ ಅಂತ, ಸ್ಕೈ ಶಾಟ್ಸ್ನ. ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿದ್ರೆ ಈಸಿಯಾಗಿ ಚೆನ್ನಾಗಿ ವ್ಯೂ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಟ್ ವಾಸ್ ಅ ಬ್ಯಾಡ್ ಐಡಿಯಾ, ಫ್ಲಾಪ್ ಸ್ಟೋರಿ ಆಯಿತು. ಸೊ ಸ್ಕೈ ಶಾಟ್ಸ್ ಹಸಿದ್ರು. ಈ ಕಡೆ ನನ್ನ ಮಗಳು, ನನ್ನ ಮಗ ಫುಲ್ ನನ್ನ ಡೈವರ್ಟ್ ಮಾಡಿ ಅದನ್ನ ನೆಟ್ಟಿಗೆ ಎಂಜಾಯ್ ಮಾಡೋಕ್ಕೆ ಬಿಡಲಿಲ್ಲ ಅವರು. ಬಟ್ ಸಖತ್ತಾಗಿತ್ತು. ಆ್ಯಂಡ್ ನನ್ನ ಮಗಳಂತೂಗೆ ಒಂದಾದ್ಮೇಲೆ ಒಂದು ಸರ್ಪ್ರೈಸ್ ಥರ ಫೀಲ್ ಆಗ್ತಾಯಿತ್ತು. ಫಸ್ಟ್ ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅಡುಗೆ ಮಾಡಿದ್ದಾರೆಲ್ಲ ಇನ್ವಾಲ್ವ್ ಆದಳು. ನೆಕ್ಸ್ಟು ಮೂವಿ ನೈಟಿಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಫುಲ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಮಜಾ ಮಾಡಿದ್ಲು. ಈಗ ಪಟಾಕಿ ಹೊಡಿತಾ ಇದ್ದಾಳೆ, ಅದನ್ನು ನೋಡ್ತಾ ಇದ್ದಾಳೆ. ಅವಳಿಗೆ ಕೈಂಡ್ ಆಫ್ ಎಕ್ಸ್ಪೋಜರ್ ಆ್ಯಸ್ ಅ ಫ್ಯಾಮಿಲಿ ನಾವು ಏನು ಕೊಡಬೇಕು ಅದನ್ನೆಲ್ಲ ಕೊಡೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಎಷ್ಟಾಗತ್ತೆ ಅಷ್ಟು ಇನ್ವಾಲ್ವ್ಮೆಂಟ್ ಇರಲಿ ಅಂತ ನಾನು ಫೋಕಸ್ ಮಾಡ್ತೀನಿ. ಸೊ ಹಿಂದೆ ಸ್ಕೈ ಶಾಟ್ ಹೊಡಿದ್ರೆ ಫಸ್ಟ್ ಎದುರುಕೊಂಡ್ಳು. ಆಮೇಲೆ ನೋಡಿದ್ರೆ ನನಗಿನ್ನ ಜಾಸ್ತಿ ಅವಳೇ ಫುಲ್ ಎಂಜಾಯ್ ಮಾಡಿ ಕಿರ್ಚಾಡಿ ಮಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅಲ್ಲಿ ಫುಲ್ ಕಿರ್ಚಾಗಿ ಸ್ಟಾರ್ಟ್. ಅವಳಿಗೆ ಸಖತ್ ಇಷ್ಟ ಆಗೋಯಿತು. ಆ್ಯಂಡ್ ಪಟಾಕಿ ಎಲ್ಲ ಹೊಡೆದ್ಮೇಲೆ ನನಗೆ ಸುಸ್ರು ಬತ್ತಿ ಸಖತ್ ಇಷ್ಟ. ಸೊ ಹೋಗ್ಬಿಟ್ಟು 1-2 ಸುಸ್ರು ಬತ್ತಿನ ಹಸ್ಬಿಟ್ಟೆ ಸ್ಕೈ ಶಾಟ್ಸ್ ನೋಡಿ. ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಟ್ಸ್ ಅ ಫೀಲಿಂಗ್. ಹೌದು, ನಾವು ವೆಕೇಷನ್ಗೆಲ್ಲ ಈ ಟೈಮಲ್ಲಿ ಹೋಗಲ್ಲ. ಯಾಕಂದರೆ ಪೀಕ್ ಅವರಲ್ಲಿ ಹೋದರೆ ಬರೀ ರೋಡಲ್ಲೇ ಇರ್ತೀವಿ, ಟ್ರಾಫಿಕ್ಕು, ಜನ, ಅದು ಇದು. ಆ್ಯಂಡ್ ಆಫ್ ಸೀಸನ್ನಾಗಿ ಹೋದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ. ಜನ ಕಮ್ಮಿ ಇರ್ತಾರೆ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತೀವಿ. ತುಂಬ ಜನ ಇದ್ದಾಗ ನನಗಂತೂ ಆಗೋದೇ ಇಲ್ಲ, ತಲೆನೋವು ಫುಲ್ ಬಂದುಬಿಡುತ್ತೆ. ಜನ ಅಷ್ಟೊಂದು ಮಾತಾಡ್ತಿರೋ ನಂಗೆ ತಡ್ಕೊಳಕ್ಕಾಗಲ್ಲ. ಸೊ ನಾವು ಮನೇಲೇ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡೋಣ ಆ್ಯಂಡ್ ಆರ್ ಟೈಮ್ನ ಸ್ಪೆಂಡ್ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಯಾವಾಗಲೂ ಮಾಡ್ತೀವಿ. ಬಿಕಾಸ್ ದಿಸ್ ಈಸ್ ಆರ್ ಟೈಮ್ ಅಂತ. ಆ್ಯಂಡ್ ನಾನು ಇವಾಗ ಡಯಟಲ್ಲಿ ಇರೋದ್ರಿಂದ ಫಸ್ಟು ಅರ್ಧ kg ಕೇಕ್ ತೊಗೊಂಬರೋಣ ಅಂತ ಹೋದೆ. ಆಮೇಲೆ ಯೋಚನೆ ಮಾಡಿದೆ, ಅದಿಟ್ಟರೆ ಮನೇಲಿ ಜಾಸ್ತಿ ಖಾಲಿ ಮಾಡೋಳೆ ನಾನು. ಬಿಕಾಸ್ ಅಡುಗೆ ಮನೇಲಿ ಜಾಸ್ತಿ ಇರೋಳು ನಾನು. ಸೊ ಏನು ಮಾಡಿದೆ ಅಂತ ಹೇಳಿದ್ರೆ, ಹೋಗ್ತಾ ಬರ್ತಾ ಫ್ರಿಜ್ಜಲ್ಲಿದ್ದರೆ ಎತ್ಕೊಂಡು, ಎಷ್ಟೇ ಆಗಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಕೇಕ್ ಇದೆ ಅಂತ ಗೊತ್ತಿರೋ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಏನು ಮಾಡಿದೆ, 2 ಹನಿ ಕೇಕ್ ತೊಗೊಬಂದ್ಬಿಟ್ಟೆ. ಅದರಲ್ಲೇ ನಾವು 3 ಜನ ಕಟ್ ಮಾಡ್ಕೊಂಡು ತಿಂದ್ವಿ. ಈ ನ್ಯೂ ಇಯರ್ ಕೇಕ್ ಕಟ್ ಮಾಡ್ದಂಗೂ ಆಗಬೇಕು. ಆ್ಯಂಡ್ ಅದು ನಾಳೆ ತನಕ ಉಳ್ಕೊಳ್ಳಬಾರ್ದು. ಬಿಕಾಸ್ ಮಧ್ಯರಾತ್ರಿ ನಾನು ಹೋಗ್ಬಿಟ್ಟು ಎಲ್ಲರ ಮನೆ ಬಾಗಿಲು ತಟ್ಟಿ ಅವರಿಗೆಲ್ಲ ಕೇಕ್ ಕೊಡೋ ಮೂಡಲ್ಲಿರಲಿಲ್ಲ. ಸೊ 2 ಹನಿ ಕೇಕ್ ಸಾಕು, ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು, ಮ್ಯಾಕ್ಸು ಎಲ್ಲರೂ ಕೂತ್ಕೊಂಡು ತಿಂದು. ಹೀಗಿತ್ತು ನಮ್ಮ 2025. ಹ್ಯಾಪಿ ನ್ಯೂ ಇಯರ್.